ಮತ್ತೊಂದು ಕಡೆ ನಾನ್ ವೆಜ್ ಹೋಟೆಲ್ಗಳಿಗೂ ಕೂಡ ತಟ್ಟಿದೆ ಕೊಲ್ಲಿ ಯುದ್ಧದ ಎಫೆಕ್ಟ್. ಸಿಲಿಂಡರ್ ಅಭಾವ, ಬೋಟಿ, ತಲೆ ಮಟನ್ ಇವೆಲ್ಲವೂ ಕೂಡ ಬಂದ್. ತುಂಬಾ ಜನ ನಾನ್ ವೆಜ್ ಪ್ರಿಯರಿರ್ತಾರೆ. ಇಂಥದ್ದೇ ಹೋಟೆಲ್ಗೆ ಹೋಗಿ ಡೈಲಿ ತಿನ್ನುವಂತ ಹವ್ಯಾಸವನ್ನ ಇಟ್ಕೊಂಡಿರ್ತಾರೆ. ಅವರೆಲ್ಲರಿಗೂ ಕೂಡ ಈಗ ನಿರಾಸೆ. ಅದು ಎಷ್ಟು ದಿನಗಳ ಕಾಲ ಗೊತ್ತಿಲ್ಲ. ಸಿಲಿಂಡರ್ ಕೊರತೆ, ನಾನ್ ವೆಜ್ ಹೋಟೆಲ್ಗಳಿಗೆ ಈಗ ಸಂಕಷ್ಟ. ದಾವಣಗೆರೆಯ ಹೋಟೆಲ್ಗಳಲ್ಲಿ ಬೋಟಿ, ತಲೆ ಮಾಂಸ ಸಿಗಲ್ಲ. ಕೇವಲ ಚಿಕನ್, ಮಟನ್, ಮಸಾಲ, ರೈಸ್, ಮುದ್ದೆ ಮಾತ್ರ ಲಭ್ಯ. ಅನೇಕ ಹೋಟೆಲ್ಗಳಲ್ಲಿ ಈಗ ಇಂಥದ್ದೇ ಪರಿಸ್ಥಿತಿ. ಕೆಲವೊಂದು ಕಡೆ ಮೆನುಗಳಲ್ಲಿ ಬದಲಾವಣೆ ಮಾಡಿಕೊಂಡಿದ್ದಾರೆ. ಇಲ್ಲೂ ಕೂಡ ಅದೇ ರೀತಿಯ ಬದಲಾವಣೆ. ನೀವು ಚಿಕನ್ ತಿನ್ಬೋದು, ಮಟನ್ ಮಸಾಲ, ರೈಸ್, ಮುದ್ದೆ ಇದು ಸಿಗುತ್ತೆ. ಬೋಟಿ ಇರ್ಬೋದು, ಮತ್ತೆ ತಲೆ ಮಟನ್ ಇವೆಲ್ಲವೂ ಕೂಡ ಬಂದ್ ಅಂತೇಳಿ ತಿಳಿಸಲಾಗ್ತಾ ಇದೆ. ಅನೇಕರು ಇದನ್ನೇ ತಿನ್ಬೇಕು ಅನ್ಕೊಂಡು ಬಂದಿರ್ತಾರೆ. ಸೊ ಅಂಥವ್ರಿಗೆ ಇಲ್ಲ. ಈಗ ಸದ್ಯಕ್ಕೆ ನಮ್ಮಲ್ಲಿ ಏನು ಸಿಗುತ್ತೋ ಅದನ್ನೇ ನೀವು ಸ್ವೀಕಾರ ಮಾಡಬೇಕು ಅಂತ ತುಂಬಾ ಕಡೆ ಈಗ ಬೋರ್ಡ್ನೇ ಹಾಕೊಂಡು ಬಿಟ್ಟಿದ್ದಾರೆ. ಸಿಲಿಂಡರ್ ಅಭಾವದಿಂದಾಗಿ ಕೆಲವೊಂದು ಮೆನುಗಳಲ್ಲಿ ನಾವು ಕಡಿತ ಮಾಡಿದ್ದೀವಿ, ದಯವಿಟ್ಟು ಸಹಕಾರ ಕೊಡಿ ನೀವು ಗ್ರಾಹಕರು ಅಂತೇಳಿ. ನೋಡಿ, ಹೋಟೆಲ್ಗಳಲ್ಲಿ ಒಂದು ರೀತಿಯಾಗಿ ಖಾಲಿ ಕಾರಣ ಗ್ರಾಹಕರು ಕಮ್ಮಿ ಬರ್ತಿದ್ದಾರೆ. ಮೆನು ಅಲ್ಲಿ ಕಡಿತ ಆಗಿದೆ. ಮತ್ತೆ ಸಿಲಿಂಡರ್ ಇಲ್ಲದೆ ಇರೋದ್ರಿಂದ ಕೆಲವೊಂದು ಅಡಿಗೆಗಳನ್ನು ಮಾತ್ರ ಮಾಡ್ತಿದ್ದಾರೆ. ಹೀಗಾಗಿ ಕೆಲವರು ಬರ್ತಾರೆ, ಕೆಲವರು ಬರಲ್ಲ. ಇಂಥ ಪರಿಸ್ಥಿತಿ ಇದೆ ಈಗ. ಈ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಮಧು ನಾಗರಾಜ್ ಅವರು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಹೋಟೆಲ್ ಮಾಲೀಕರನ್ನು ಮಾತನಾಡಿಸಿದ್ದಾರೆ, ನೋಡೋಣ. ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಹಿನ್ನೆಲೆಯಲ್ಲಿ ಭಾರತದಾದ್ಯಂತ ಒಂದು ಸಿಲಿಂಡರ್ ಕೊರತೆ ಆಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತಾನೆ ಕರಿತೀವಿ ದಾವಣಗೆರೆಯನ್ನ ಒಂದು ಬೆಣ್ಣೆ ದೋಸೆ ನಗರಿ ಮತ್ತು ಏನು ಹೋಟೆಲ್ಗಳು ಕೂಡ ಒಂದು ದಾವಣಗೆರೆ ಪ್ರಸಿದ್ಧಿ ಪಡೆದಿರ್ತಕ್ಕಂಥದ್ದು. ಆದ್ರೆ ಸಿಲಿಂಡರ್ ಅಭಾವದಿಂದ ಒಂದು ಹೋಟೆಲ್ ಉದ್ಯಮಕ್ಕೆ ಒಂದು ಬಿಸಿ ಪೆಟ್ಟು ಬಿದ್ದಿರ್ತಕ್ಕಂಥದ್ದು. ಇವಾಗ ನಾವು ದಾವಣಗೆರೆ ನಗರದ ಒಂದು ಆದ್ಯ ನಾನ್ ವೆಜ್ ಹೋಟೆಲ್ ಇದೀವಿ. ಅದರ ಮಾಲೀಕರಾಗಿರ್ತಕ್ಕಂಥ ದೀಪ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳ್ತಾ ಹೋಗೋಣ. ಆ ಸಿಲಿಂಡರ್ ಯಾವ ರೀತಿಯಾಗಿ ಒಂದು ತಲೆ ಬಿಸಿ ಆಗಿರ್ತಕ್ಕಂಥದ್ರ ಜೊತೆಗೆ ಕೊರತೆ ಆಗಿರ್ತಕ್ಕಂಥದ್ದು ಮಾತಾಡ್ತಾ ಹೋಗೋಣ. ಮೇಡಮ್, ಈಗ ಸಿಲಿಂಡರ್ ಸಿಗ್ತಾ ಇಲ್ಲ ಎಲ್ಲೆಡೆ, ನಿಮ್ಗೆ ಯಾವ ರೀತಿಯಾಗಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ? ನಮಗೆ ತುಂಬಾನೇ ಸಮಸ್ಯೆ ಆಗಿದೆ. ಯಾಕಂದ್ರೆ ಏಕಾಏಕಿ ಈಗ ಸಡನ್ ಗೊತ್ತಿತ್ತು ಈಗ ಯುದ್ಧ ನಡೀತಿದೆ ಅಂತೇಳಿ ಏಕಾಏಕಿ ಆಗಿರೋದ್ರಿಂದ ಇವಾಗ ನಮಗೆ ಸಿಲಿಂಡರ್ ಕೊರತೆ ಬಹಳ ಆಗ್ಬಿಟ್ಟಿದೆ. ಏನಂದ್ರೂ ಮೇಂಟೈನ್ ಮಾಡಕ್ಕೆ ಆಗ್ತಾ ಇಲ್ಲ. ಇವಾಗ ಅದೇ ಇಲ್ಲ ಅಂತಂದ್ರೇನೆ ಏನು ಅಡಿಗೆನೂ ಮಾಡಕ್ ಆಗ್ತಾ ಇಲ್ಲ ಸರಿಗೆ. ಎದ್ರುಕೊಂಡು ಮಾಡೋದಾಗಿದೆ ಇವಾಗ. ಹಂಗಾಗಿ ನಾಳೆಯಿಂದ ಸ್ವಲ್ಪ ಐಟಮ್ಗಳನ್ನ ಎಲ್ಲ ಕಡಿಮೆ ಮಾಡ್ಕೊಳ್ತಾ ಇದೀವಿ. ಇವಾಗ ಮೇನ್ ಕೋರ್ಸ್ ಏನಿದೆ ಅದನ್ನ ಮಾತ್ರ ಮಾಡ್ತಿದೀವಿ, ಬಾಕಿದೆಲ್ಲಾನು ಬಿಡ್ತಾ ಇದೀವಿ. ಅದಕ್ಕೂ ಮೀರಿ ಮತ್ತೆ ಸಿಗಲ್ಲ ಅಂದ್ರೆ ಮತ್ತೆ ಬಂದೇ ಮಾಡಕ್ಕಾಗತ್ತೆ. ಅದ್ರೊಳಗೆ ಏನಾದ್ರೂ ಪರಿಹಾರ ಸಿಗ್ಬೋದೇನೋ ನೋಡೋಣ ಅಂತ. ತುಂಬಾನೇ ಕಷ್ಟ ಆಗ್ತಿದೆ ಈಗ ಸಿಲಿಂಡರ್ದಿಂದ. ಮನೆಯಲ್ಲೇ ಮಾಡಕ್ ಆಗ್ತಾ ಇಲ್ಲ ಅಂದ್ಮೇಲೆ ಹೋಟ್ಲುಗಳಲ್ಲಂತೂ ಕಮರ್ಷಿಯಲ್ ಬೇಕೇ ಬೇಕು. ಕಮರ್ಷಿಯಲ್ಲೇ ಸಿಗಲ್ಲ ಅಂದ್ಮೇಲೆ ಅಡಿಗೆಗೆ ತುಂಬಾನೇ ಕಷ್ಟ ಆಗ್ತಿದೆ ಈಗ. ಡೈಲಿ 2 ದಿನಕ್ಕೊಂದು ಬೇಕಾಗತ್ತೆ ನಮಗೆ. 2 ದಿನ 3 ದಿನಕ್ಕೊಂದು ಬೇಕಾಗ್ತಿರತ್ತೆ ಈಗ ನಿನ್ನೆಯಿಂದ ಸಡನ್ ಇಲ್ವೇ ಇಲ್ಲ, ಇನ್ನು ಸಿಲಿಂಡ್ರೇ ಇಲ್ಲ ನಮಗೆ. ಸಡನ್ ಆಗಿ ಫೋನ್ ಮಾಡಿದ ತಕ್ಷಣ ಇಲ್ಲ ಸಿಲಿಂಡರ್ ಖಾಲಿ ಆಗಿದೆ, ಕೊಡ್ತಾ ಇಲ್ಲ ಅನ್ಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ರು ಅವರು. ಈಗ ಇರೋದನ್ನೇ ಬಳಸ್ಕೊಳ್ತಾ ಇದೀವಿ. ನಾಳೆಯಿಂದ ಅದನ್ನೂ ಇಲ್ಲ. ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇವಾಗ ಏನ್ ಮೇನ್ ಕೋರ್ಸ್ ಇರೋ ಒಂದ್ ಸಿಲಿಂಡರ್ ಮೇನ್ ಕೋರ್ಸ್ ಮಾಡ್ತೀವಿ, ಒಂದ್ 2-3 ದಿನ ಮೇಂಟೈನ್ ಮಾಡ್ತೀವಿ ಅಷ್ಟೇ. ಅದಕ್ಕೆ ಮೇಲೆ ಆಗಲ್ಲ. ಮಟನ್ ಮಸಾಲ, ಚಿಕನ್ ಮಸಾಲ, ಚಪಾತಿ ಮಾಡ್ಕೊಳ್ತೀವಿ, ಮುದ್ದೆ, ಇಷ್ಟು ಮೇನ್ ಇದ್ರಲ್ಲೇ ಮಾಡ್ಕೊಳ್ತೀವಿ ಅಷ್ಟೇ. ಬಿರಿಯಾನಿ, ಚಿಕನ್ ಬಿರಿಯಾನಿ ಒಂದ್ ಮಾಡ್ತೀವಿ, ಕುಷ್ಕ ರೈಸ್ ಒಂದ್ ಮಾಡ್ಕೊಳ್ತೀವಿ. ಬೇರೆ ಬೋಟಿ ಮಾಡಕ್ಕಾಗಲ್ಲ, ಕಬಾಬ್ ಕರಿಯಕ್ಕಾಗಲ್ಲ. ಬಾಳ ಬೇಕಾಗತ್ತೆ. ಅದು ಬಂದಾಗ ಕರ್ದ್ ಕೊಡ್ತಾ ಇರ್ಬೇಕಲ್ಲ, ಹಂಗಾಗಿ ಬಾಳ ಬೇಕಾಗತ್ತೆ ನಮಗೆ. ಅದಕ್ಕೋಸ್ಕರ ಮೇನ್ ಕೋರ್ಸ್ ಏನಿದೆ ಅದನ್ನಷ್ಟೇ ಮಾಡ್ಕೊಳ್ತಾ ಇದೀವಿ. ಈಗ ಬೋಟಿ ಮಾಡಲ್ಲ, ಚಿಕನ್ ಫ್ರೈ ಮಾಡಲ್ಲ. ಹಂಗಾಗಿ ಎಲ್ಲಿ ತನ ಮತ್ತೆ ಸಿಲಿಂಡರ್ ಸಿಗಲ್ಲ, ಮತ್ತೆ ಅಲ್ಲಿ ತನ ನಾವು ಬಂದ್ ಮಾಡ್ಬೇಕಾಗತ್ತೆ. ಜೀವನ ತುಂಬಾನೇ ಕಷ್ಟ ಆಗೋಗುತ್ತೆ ಅವಾಗ. ಯಾಕಂದ್ರೆ ಹೋಟ್ಲೆ ನಮ್ದು ಮೇನ್ ಆಧಾರ ಆಗಿರೋದ್ರಿಂದ ಅದು ಇಲ್ಲ ಅಂತಂದ್ರೆ ಜೀವನ ಬಹಳ ಕಷ್ಟ ಆಗೋಗುತ್ತೆ. ಈಗ ಆದಷ್ಟು ಬೇಗ ಪರಿಹಾರ ಸಿಗ್ಲಿ ಅಂತ ಹೇಳಿ ಇದ್ ಮಾಡ್ಕೊಳ್ತಾ ಇದೀವಿ. ಯಾಕಂದ್ರೆ ಇದ್ರ ಮೇಲೆ ಜೀವನ ಆಧಾರ ಆಗಿರೋದ್ರಿಂದ ಸುಮಾರು ಕುಟುಂಬಗಳಿಗೆ ಈಗ ಅದೇ ಇಲ್ಲ ಅಂತಂದಾಗ ಈಗ ಕಟ್ಗೆ ಒಲೆ ಅಂತಂದ್ರೆ ಅದಕ್ ಬೇರೆ ತರಬೇಕು. ಅದು ಸರಿ ಹೋಗಲ್ಲ. ಅಭ್ಯಾಸ ಇದ್ದವ್ರಿಗೆ ಮಾತ್ರನೇ ಆಗೋಗತ್ತೆ. ಹಂಗಾಗಿ ಕಷ್ಟ ಆಗುತ್ತೆ. ಇದಿಷ್ಟು ಈ ಒಂದು ಹೋಟೆಲ್ ಮಾಲೀಕರ ಮಾತಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಆ ಸಿಲಿಂಡರ್ ಇವತ್ತಿಗೆ ಮಾತ್ರ ಇರತಕ್ಕಂಥದ್ದು. ನಾಳಿಂದ ನಮ್ಗೆ ಆ ಸಿಲಿಂಡರ್ ಸಿಗ್ತಾ ಇಲ್ಲ. ಕಮರ್ಷಿಯಲ್ ಕೇಳಿದ್ರೆ ಸದ್ಯಕ್ಕೆ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದಾರೆ. ಹೀಗಾಗಿ ಸರ್ಕಾರಗಳು ಕೂಡಲೇ ಕ್ರಮ ವಹಿಸಬೇಕು, ಜೊತೆಗೆ ನಮಗೆ ಸಿಲಿಂಡರ್ನ ಒದಗಿಸಬೇಕು ಅನ್ನೋದು ಇವರ ಮಾತುಗಳಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು. ಮಧು ನಾಗರಾಜ್, ಪವರ್ ಟಿವಿ, ದಾವಣಗೆರೆ. Thank you.